ನಗರದ ಸುವರ್ಣಸೌಧ ಎದುರಿನ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅತ್ಯಂತ ಸಂಭ್ರಮ ಮತ್ತು ಉತ್ಸಾಹದಿಂದ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಈ ಭವ್ಯ ಯೋಗ ಮಹೋತ್ಸವದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶಾಸಕರಾದ ಅಭಯ್ ಪಾಟೀಲ್, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಯೋಗಾಭ್ಯಾಸ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಯೋಗವು ಕೇವಲ ದೈಹಿಕ ವ್ಯಾಯಾಮವಲ್ಲ, ಅದು ಆತ್ಮಶೋಧನೆಯ ಮಾರ್ಗವಾಗಿದೆ. ಯೋಗ ಎಂದರೆ ಕೇವಲ ವರ್ಕೌಟ್ ಅಲ್ಲ, ಅದು ವರ್ಕಿನ್ ಆಗಿದೆ ಎಂದು ಹೇಳಿದ್ರು. ಕಳೆದ 17 ವರ್ಷಗಳಿಂದ ತಾವು ನಿಯಮಿತವಾಗಿ ಯೋಗಾಭ್ಯಾಸ ಮಾಡುತ್ತಿರುವುದಾಗಿ ತಿಳಿಸಿ ಅವರು ಪ್ರತಿಯೊಬ್ಬರು ವಾರದಲ್ಲಿ ಕನಿಷ್ಠ 4 ದಿನಗಳಾದರೂ ಯೋಗಾಭ್ಯಾಸ ಮಾಡಬೇಕು ಎಂದು ಕರೆ ನೀಡಿದ್ರು. ಜೂನ್ 21ರಂದು ವಿಶ್ವಾದ್ಯಂತ ನಿರಂತರ 24 ಗಂಟೆಗಳ ಕಾಲ ಯೋಗ ದಿನಾಚರಣೆ ನಡೆಯುವುದರಿಂದ ಅದನ್ನು ಗೋಲ್ಡನ್ ರಿಂಗ್ ಎಂದು ಕರೆಯಲಾಗುತ್ತದೆ. 5000 ವರ್ಷಗಳ ಇತಿಹಾಸ ಹೊಂದಿರುವ ಭಾರತೀಯ ಯೋಗ ಪದ್ಧತಿಯಿಂದ ಅನೇಕ ಕಾಯಿಲೆಗಳನ್ನು ದೂರವಿಡಬಹುದು ಎಂದು ಅವರು ತಿಳಿಸಿದರು. ಯೋಗ ಕರ್ಮಸ ಕೌಶಲ ಅಂತ ಹೇಳಿ ಒಂದು ವಾಕ್ಯ ಇದೆ ಭಗವದ್ಗೀತೆಯಲ್ಲಿ. 2ನೇ ಶ್ಲೋಕ 10ನೇ ಅಧ್ಯಾಯ. ಇದರ ಅರ್ಥ ಕರ್ಮವನ್ನು ಅತ್ಯಂತ ಅಂದರೆ ನಾವು ಮಾಡುವಂತಹ ಕೆಲಸವನ್ನು ಅಂದರೆ ಕೆಲಸದಲ್ಲಿರುವಂಥ ನಿಪುಣತೆ ಅದೇ ಯೋಗ ಅಂಥೇಳಿ ಒಂದು ಮಾತದರಲ್ಲಿದೆ. ಅಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ನಿಪುಣತೆಯಿಂದ ಶಿಸ್ತುಬದ್ಧತೆಯಿಂದ ಮಾಡಿದರೆ ಅದು ಒಂದು ಯೋಗ. ಆದರೆ ಆ ಯೋಗವನ್ನು ಸರಿಯಾಗಿ ಮಾಡಲಿಕ್ಕೆ ಆಸನ ಬೇಕು. ಭಾಳಷ್ಟು ಜನ ಇದು ಯೋಗ ಮತ್ತು ಆಸನ ಎರಡೂದರಲ್ಲಿಯೂ ವ್ಯತ್ಯಾಸ ಇದೆ ಅನ್ನೋದರಿಗೆ ಭಾಳ ಗೊತ್ತಿಲ್ಲ. ಯೋಗ ಅನ್ನೋದು ಅದೊಂದು ಭಕ್ತಿ ಯೋಗ, ಸಾಂಖ್ಯಯೋಗ, ಕರ್ಮಯೋಗ, ಹಠಯೋಗ, ಈ ರೀತಿ ಅನೇಕ ಯೋಗಗಳಿದ್ದಾವೆ. ಯೋಗ ಅನ್ನೋದು ಯೋಗ ಕರ್ಮಶ ಕೌಶಲ. ಅದರ ಜೊತೆಗೆ ಆಸನವನ್ನು ಮಾಡಿದಾಗ ಆ ಶರೀರ ಮಾಧ್ಯಮಂ ಖರುಧರ್ಮ ಸಾಧನಂ, ಅಂದರೆ ಶರೀರ ಈ ಎಲ್ಲವನ್ನು ನಿಪುಣತೆಯಿಂದ ಮಾಡಲಿಕ್ಕೆ ಇರುವಂಥ ಒಂದು ಸಾಧನ ಇದು. ಆ ಸಾಧನದ ಹಿನ್ನೆಲೆಯಲ್ಲಿ ಇದು ಒಂದು ರೀತಿಯಲ್ಲಿ ಯೋಗ ಪ್ಲಸ್ ಆಸನ, ಯೋಗಾಸನ ಏನಾಗಿದೆ. ಈ ಯೋಗಾಸನ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕ್ಯೂರೇಟಿವ್ ಅಂತ ಇರ್ತದೆ. ಅಂದರೆ ನಮಗೆ ಬಂದಂತಹ ರೋಗವನ್ನು ಸುಧಾರಣೆ ಮಾಡುವಂಥದ್ದು ಕ್ಯೂರ್ ಅಂತ ಹೇಳ್ತಾರೆ. ಇನ್ನೊಂದು ಪ್ರಿವೆಂಟಿವ್. ಇದು ಪ್ರಿವೆಂಟಿವ್ದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಇದು ವರ್ಕೌಟ್ ಅಲ್ಲ, ಇದು ವರ್ಕಿನ್ ಇದು. ಮತ್ತು ಜೂನ್ 21 ಇದು ಬೇಸಿಗೆ ಆಯನ ಸಂಕ್ರಾಂತಿ. ಇದನ್ನು ಇಂಗ್ಲೀಷ್ದಾಗ ಸಮ್ಮರ್ ಸಾಲಿಸಿಟೈಸ್ ಅಂತ ಕರೀತಾರೆ. ಅವತ್ತು ಅತ್ಯಂತ ದೊಡ್ಡದಾದಂಥ ಬೆಳಕು ಹೊಂದಿರುವಂಥ ದಿವಸ. ಮತ್ತು ಇನ್ನೊಂದು ಪಾರಂಪರಿಕವಾಗಿ, ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಹೇಳಬೇಕಂದ್ರೆ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಆಧಾರದಲ್ಲಿ ಹೇಳುವುದಾದರೆ ಅವತ್ತು ಶಿವ ಸಪ್ತರ್ಷಿಗಳಿಗೆ ಯೋಗವನ್ನು ಬೋಧಿಸಿದಂಥ ದಿವಸ ಅನ್ನುವಂಥ ನಂಬಿಕೆನೂ ಇದೆ. ಮತ್ತು ನಮ್ಮ ಗೋಳಾರ್ಧದ ಉತ್ತರ ಭಾಗದಲ್ಲಿ ಜಿಯೋಗ್ರಫಿಕಲ್ ಪ್ರಕಾರವಾಗಿ ಪ್ರಕೃತಿಯಲ್ಲಿ ಬೆಳಕು ಮತ್ತು ಶಕ್ತಿ ಅತ್ಯಂತ ಉತ್ತುಂಗದಲ್ಲಿರುವಂಥ ಒಂದು ಕ್ಷಣ ಇದೆ. ಹಾಗಾಗಿ ಅತ್ಯಂತ ಸೈಂಟಿಫಿಕ್ ಆಗಿ 21 ಆರಿಸಲಾಗಿದೆ ಮತ್ತು 21 ಇಡೀ ಜಗತ್ತು ಒಪ್ಪಿಕೊಂಡಿದೆ. ಜಗತ್ತು ಒಪ್ಪಿಕೊಂಡಿದೆ ಅಂತಂದರೆ ಹೆಂಗೆ ಅನ್ನೋದನ್ನು ಹೇಳಿ ನಾನು ನನ್ನ ಮಾತಿಗೆ ನಿಲ್ಲಿಸ್ತೀನಿ. 140ಕ್ಕಿಂತ ಹೆಚ್ಚು ದೇಶಗಳು
ಈಗ ನಾವಿಲ್ಲಿ 6 ಗಂಟೆ ಶುರು ಮಾಡಿದ್ದೀವಿ, ಈಗ 6:45 ಆಗ್ತಾಯಿದೆ, 6:50. ಜಗತ್ತಿನ ಒಂಥರ ಗೋಲ್ಡನ್ ರಿಂಗ್, ಎಲ್ಲ ಕಡೆ 24 ತಾಸು ಯೋಗ ನಡೀತಾನೆ ಇರ್ತದೆ. ನೀವು ಸರ್ಚ್ ಮಾಡಿದ್ರೆ ಯಾವುದಾದ್ರೂ ಒಂದು ದೇಶದ ಟೈಮಿಂಗ್ ಪ್ರಕಾರ ಎಲ್ಲಿ 6 ಗಂಟೆ ಆಗಿದೆ, ಒಂದಿಲ್ಲ ಒಂದು ದೇಶದಲ್ಲಿ ನಡೀತಾ ಇರ್ತದೆ ಕಂಟಿನ್ಯೂಸ್ಲಿ. ಅದಕ್ಕೆ ಗೋಲ್ಡನ್ ರಿಂಗ್ ಅಂತ ಕರೆದ್ರು. ಹಾಗಾಗಿ ಯೋಗ ಮತ್ತು ಯೋಗಾಸನ ಎರಡೂ ಸೇರಿ ಯೋಗಾಸನವನ್ನು ಮಾಡಿದಾಗ ಮನಸ್ಸು ಅತ್ಯಂತ ಶುದ್ಧಗೊಳ್ಳುತ್ತದೆ. ಯೋಗೇನ ಚಿತ್ತಂ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ. ಅಂದರೆ ಯೋಗದಿಂದ ನಮ್ಮ ಶರೀರದ ಒಂದು ಮನಸ್ಸಿನ ಒಂದು ಚಿತ್ತ ಆರೋಗ್ಯವನ್ನು ಸರಿ ಮಾಡಿಕೊಂಡ್ರೆ, ಮಲಂ ಶರೀರಸ್ಯ ವೈದ್ಯಕೇನ, ನಮ್ಮ ಆಯುರ್ವೇದ ಪದ್ಧತಿಯಿಂದ ಶರೀರದಲ್ಲಿರುವಂತಹ ಮಲ ಇತ್ಯಾದಿ ಅಂದರೆ ಅನೇಕ ರೋಗ ರುಜಿನಗಳು ಬಂದಿರುವಂಥ ವಾಯು ಪಿತ್ತಗಳು ಇದನ್ನು ಸರಿ ಮಾಡಿಕೊಂಡು ಯೋಪಾಕರೋತಂ ಪ್ರವರಂ ಮುನಿಮಾಂ ಪತಂಜಲಿ ಪ್ರಾಂಜಲಿರಾನತೋಸ್ಮಿ ಅಂತ ಹೇಳಿ ಒಂದು ಆರಂಭದಲ್ಲಿ ಪ್ರಾರ್ಥನೆ ಮಾಡೋದಾದ. ಯಾರು ಯೋಗಾಸನ ಮಾಡ್ತಾರೋ ಅವ್ರಿಗೆ ಗೊತ್ತದ. ಯಾಕಂದ್ರೆ ನಾನು ಇತ್ತೀಚೆಗೆ ಸ್ವಲ್ಪ ಇರ್ರೆಗ್ಯುಲರ್ ಆಗ್ಯದ, ಆದರೆ ಭಾಳ ಮಾಡ್ತಾನೆ ಇಲ್ಲ ಅಂತಿಲ್ಲ. ಆದರೆ ಒಂದು 20-25 ವರ್ಷಗಳ ಕಾಲ ಆಸನವನ್ನು ನಾ ಮಾಡೀನಿ, ಯೋಗಾಸನವನ್ನು. ಹಾಗಾಗಿ ಕೊನೆಯದಾಗಿ ಇಷ್ಟ ಹೇಳೋದು, ಯೋಗಕ್ಕೆ 5,000ಕ್ಕಿಂತ ಹೆಚ್ಚು ವರ್ಷದ ಇತಿಹಾಸದ ಅಂತ ಹೇಳ್ತಾರೆ. ಅದಕ್ಕೆ ಸಾಕಷ್ಟು ಪುರಾವೆಗಳು ಇದ್ದಾವೆ. ಋಗ್ವೇದ, ಉಪನಿಷತ್ತಲ್ಲಿ, ಇದರಲ್ಲೆಲ್ಲವೂ ಯೋಗದ ಒಂದು ರೆಫರೆನ್ಸು ಅದರಲ್ಲಿ ಎಲ್ಲವೂ ಬರ್ತದೆ. ಪತಂಜಲಿ ಯೋಗದ ಲೆಕ್ಕ ತೆಗೆದುಕೊಂಡ್ರೆ 400 ವರ್ಷಗಳ ಹಿಂದೆ, 400ರಿಂದ 500 ವರ್ಷಗಳ ಹಿಂದೆ ಪತಂಜಲಿ ಯೋಗ ಇದೆ. ಹಾಗಾಗಿ ಈ ಯೋಗ ಮತ್ತು ಭಾರತದ ಪದ್ಧತಿ ಏನಿದೆ, ಭಾರತೀಯ ಪದ್ಧತಿ ಏನಿದೆ, ಇದು ಭಾರತೀಯ ಪದ್ಧತಿ ಜಗತ್ತನ್ನು ಅತ್ಯಂತ ಸುಖದಿಂದ ನೋಡುವಂಥದ್ದು. ಜಗತ್ತು ಒಂದು ಮನೆ, ಜಗತ್ತು ಒಂದು ಕುಟುಂಬ ಅಂತ ನೋಡುವಂಥದ್ದು. ಅಯಂ ನಿಜ ಪರೋವೇತಿ ಅನ್ನುವಂಥ ಒಂದು ಏನು ಶ್ಲೋಕದ, ಅಯಂ ನಿಜ ಪರೋವೇತಿ ಗಣಾನ ಲಘುಚೇತನ ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ. ಇಡೀ ನಮ್ಮವರು ಪರರು ಎನ್ನುವಂಥ ಭೇದವಿಲ್ಲಾರದೆ ಇಡೀ ಜಗತ್ತು ಒಂದು ಕುಟುಂಬ ಅಂತ ನೋಡಿ, ನಮ್ಮ ದೇಶದ ಋಷಿ ಪರಂಪರೆಯಲ್ಲಿ ಬಂದಿರುವಂಥ ಅನೇಕ ಹಿರಿಯರು, ಋಷಿಗಳು, ಮಾರ್ಗದರ್ಶಕರು ಮತ್ತು ದ್ರಷ್ಟಾರರೇನಿದ್ದಾರೆ, ಅವರು ಜಗತ್ತಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟರು. ಅದರಲ್ಲಿ ಯೋಗಾಸನವು ಒಂದು. ಯೋಗಾಸನ ನಾನು ಹೇಳಿದಂಗೆ ಪ್ರಿವೆಂಟಿವ್ ಇದು. ಹೆಚ್ಚು ನಾವು ಎಷ್ಟು ಮಾಡ್ತಾ ಹೋಗ್ತೇವೆ ಅಷ್ಟು ದೇಹ ಮತ್ತು ಮನಸ್ಸು ಎರಡು ಸಮಚಿತ್ತದಲ್ಲಿರ್ತದೆ. ಯಾರು ದೇಹ ಮತ್ತು ಸಮಚಿತ್ತದಲ್ಲಿರ್ತಾರೆ ಅವರು ಉತ್ತಮವಾದಂಥ ಸಾಧನೆಯನ್ನು ಮಾಡಬಲ್ಲರು. ಹಾಗಾಗಿ ನಾನು ತಮಗಿಷ್ಟ ಹೇಳೋದು, ಅಟ್ಲೀಸ್ಟ್ ಒಂದು ದಿವಸ ಅಕಸ್ಮಾತ್ ಆಗಿಲ್ಲ ಅಂದರೆ ಮಾಡಿದರೆ ಭಾಳ ಒಳ್ಳೆಯದು. ಒಂದು ವಾರಕ್ಕೊಂದು 4-5 ದಿವಸ ಆದರೂ ಯೋಗಾಸನವನ್ನು ಮಾಡಿದರೆ ಅದು ಒಂದು ಭಾಳ ದೊಡ್ಡವಾದಂಥ ಪರಿವರ್ತನೆಯನ್ನು ನಮ್ಮ ಮನಸ್ಸಿನಲ್ಲಿ ತರ್ತದೆ. ನಾ ಇಡೀ ದೇಶಾದ್ಯಂತ ಓಡಾಡ್ತೇನೆ, ಆದರೆ ನನಗೆ ಇಲ್ಲಿವರೆಗೆ ಭಾಳ ಜನ ನನಗೆ ಹೋದ್ಮೇಲೆ ಶುಗರ್ಲೆಸ್ ಟೀನ ಕೊಡ್ತಾರೆ, ಆದರೆ ನನಗೆ ಯಾವುದೇ ಶುಗರ್ ಇಲ್ಲ, BP ಇಲ್ಲ, ಏನೂ ಇಲ್ಲ. ಇದಕ್ಕೆ ಕಾರಣ ಅಂದರೆ ನಾನು ಸಾಧಾರಣ ಒಂದು 17-18ನೇ ವಯಸ್ಸಿನಿಂದ ಸುದೀರ್ಘವಾಗಿ ಯೋಗಾಸನ ಮಾಡಿದ್ದೇ ಕಾರಣ ಅನ್ನುವಂಥ ಸಂಗತಿಯನ್ನು. ಈ ಯೋಗ ಮಹೋತ್ಸವದಲ್ಲಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳು, ಪೌರ ಕಾರ್ಮಿಕರು, 100 ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಆರೋಗ್ಯಕರ ಜೀವನ ಶೈಲಿಯ ಸಂದೇಶವನ್ನು ಸಾರಿದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಎನುಗ್ರಾಮ್ಗೆ.